ಪಾಂಡವಪುರ ಆಯ್ತು. ಈಗ ನಾಗಮಂಗಲದಲ್ಲಿ ಫೈಟ್ ಜೋರಾಗಿ ನಡೆದಿದೆ. ಯಾಕಾಯ್ತು ಫೈಟ್? ಯಾರ್ಯಾರ ಮಧ್ಯೆ ಆಯ್ತು ಫೈಟ್ ನೋಡ್ತಾ ಹೋಗೋಣ. ಮಂಡ್ಯದ ನಾಗಮಂಗಲದಲ್ಲಿ ಪೊಲೀಸ್ ವರ್ಸಸ್ ಆರೋಪಿ ನಡುವೆ ಫೈಟ್ ಆಗಿದೆ. ನಡು ರಸ್ತೆಯಲ್ಲೇ ಎಎಸ್ಐ ಆರೋಪಿ ಮಧ್ಯೆ ಫೈಟಿಂಗ್ ಜರುಗಿದೆ. ನಡು ರಸ್ತೆಯಲ್ಲೇ ಪರಸ್ಪರ ಕಾಲರನ್ನ ಹಿಡಿದುಕೊಂಡು ಎಳೆದಾಟವನ್ನಾಡಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿತ್ತು. ಆರೋಪಿ ಮತ್ತೆ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿತ್ತು. ಕಾಲರನ್ನ ಹಿಡಿದು ಜಗಳವನ್ನ ಮಾಡಿಕೊಳ್ಳಲಾಗಿತ್ತು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲೇ ಫೈಟ್ ಮಾಡ್ತಾ ಇದ್ದಾರೆ. ನಾಗಮಂಗಲ ಗ್ರಾಮಾಂತರ ಠಾಣೆ ಎಎಸ್ಐ ರಾಜು ಇದ್ದಾರೆ. ಮಜ್ಜನ ಕೊಪ್ಪಲು ಗ್ರಾಮದ ಪೂಜಾರಿ ಕೃಷ್ಣ ಇಬ್ರು ಕಿತ್ತಾಡ್ಕೊಂಡಿದ್ದಾರೆ. ಬರಲ್ಲ ಹೇಳ್ತಾ ಇಲ್ವಾ? ಸ್ಟೇಷನ್ಗೆ ಬರ್ಬೇಕು, ಕಳ್ತನ ಮಾಡಿದ್ದೀನ ಹೇಳು. ಆಯ್ತು ಹೋಗು, ನೀನು ನಾನು ಬರಲ್ಲ ಅಂತ. ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ಬಾಲಕೃಷ್ಣ, ಇತ್ತೀಚೆಗಷ್ಟೇ ಗಲಾಟೆ ಆಗಿತ್ತು ಪೊಲೀಸ್ ಸ್ಟೇಷನ್ನಲ್ಲಿ. ಆದರೆ ಇದೀಗ ಮಧ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸ್ ಹಾಗೂ ಸಾರ್ವಜನಿಕರ ನಡುವೆ ಆಗಿರುವಂತಹ ಗಲಾಟೆ ಇದು. ಯಾಕೆ ಈ ಗಲಾಟೆ ಆಯಿತು? ಯಾವಾಗ ಆಗಿತ್ತು? ಅದು ಕೂಡ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಕಾಲರ್ ಹಿಡಿದಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಇದು ಡಿಪಾರ್ಟ್ಮೆಂಟ್ಗೆ ತಲೆ ತಗ್ಗಿಸುವಂತಹ ಕೆಲಸ. ಯಾವ ರೀತಿಯಾಗಿ ಟ್ರೀಟ್ ಮಾಡ್ಬೋದು ಈ ಒಂದು ಕೇಸನ್ನ ಅಂತ ಹೇಳಿ ಮುಂದೆ? ಹೌದು, ಏನಂದ್ರೆ ಮೊನ್ನೆ ಪಾಂಡವಪುರದಲ್ಲಿ ಏನು ಒಂದು ಘಟನೆ ನಡೆದಿತ್ತು. ಪೊಲೀಸ್ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ ಮುಂದೆನೆ ಅಲ್ಲೇ ನಡೆದಂತ ಒಂದು ಪ್ರಕರಣ. ಆ ಪ್ರಕರಣ ಮಾಸು ಮುನ್ನವೇ ಈಗ ಈ ಒಂದು ಘಟನೆ ನಾಗಮಂಗಲದಲ್ಲಿ ನಡೆದಿರುವಂತದ್ದು. ನಾಗಮಂಗಲದ ನ್ಯಾಯಾಲಯದ ಎದುರುಗಡೆನೆ ಈ ಒಂದು ಘಟನೆ ನಡೆದಿರುವಂತದ್ದು ನಿಜವಾಗ್ಲೂ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಏನಂದ್ರೆ ಪೂಜಾರಿ ಕೃಷ್ಣನವರು, ಮಜ್ಜನಕೊಪ್ಪಲವರು, ಅವ್ರ ತಾಯಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಂದ್ರೆ ಇವನು ದುಡ್ಡು ಪೀಡಿಸ್ತಾ ಇದ್ದಾನೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಎಎಸ್ಐ ರಾಜು ಅನ್ನೋರು ಆ ಪೂಜಾರಿ ಕೃಷ್ಣನ ಸ್ಟೇಷನ್ ಬರಕ್ ಹೇಳ್ತಾರೆ. ಆದ್ರೆ ನಾನು ಯಾಕೆ ಸ್ಟೇಷನ್ ಬರ್ಬೇಕು, ನಿಮ್ಗೆ ಕಂಪ್ಲೇಂಟ್ ಬಂದೈತೆ, FIR ದಾಖಲು ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಅವಾಜ್ ಹಾಕ್ತಾರೆ. ಅವಾಜ್ ಹಾಕ್ದಾಗ ಈತ ಸ್ಟೇಷನ್ ಬರ್ಲೇಬೇಕು ಅಂತ ಹೇಳಿ ಎಎಸ್ಐ ರಾಜು ಅವರು ಆ ಕೃಷ್ಣನನ್ನ ಆಟೋಗೆ ಹತ್ತಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೊರಳು ಪಟ್ಟಿ ಹಿಡಿದು ಒಂದು ಗಲಾಟೆ ನಡೆದಂಥದ್ದು. ಅಂದ್ರೆ ಏನಕ್ಕೆ ನಾನು ಯಾಕೆ ಬರ್ಬೇಕು ಸ್ಟೇಷನ್ಗೆ, ನಾನು ಬರಲ್ಲ ಅಂತ ಹೇಳಿ. ಆದ್ರೆ ಅವ್ರ ತಾಯಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಹೇಳಿಕೆ ತಗೋಬೇಕಾಗುತ್ತೆ. ಹೇಳಿಕೆಗೋಸ್ಕರ ಅವ್ರು ಬರಕ್ ಹೇಳಿರ್ತಾರೆ. ಅಂದ್ರೆ ವಿಚಾರಣೆ ನಡೆಸಿ ಒಂದು ಹೇಳಿಕೆ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಬರ ಹೇಳಿರ್ತಾರೆ. ಆದ್ರೆ ಆತ ಬರಕ್ಕೆ ಒಪ್ಪದೇ ಇಲ್ಲ. ನ್ಯಾಯಾಲಯದ ಮುಂದೆ ಸಿಕ್ಕಿದಾಗ ಬಾ ನೀನ್ ಸ್ಟೇಷನ್ಗೆ ಅಂತ ಹೇಳಿ ಆತನನ್ನ ಕರ್ಕೊಂಡು ಹೋಗಕ್ಕೆ ಆಟೋ ಹತ್ತಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಎಸ್ಐ ರಾಜು ಅವ್ರನ್ನ ಗೊಳ್ಳುಪಟ್ಟಿ ಹಿಡಿದು ಈತ ಗಲಾಟೆ ಮಾಡ್ತಾನೆ. ತಕ್ಷಣ ಎಲ್ಲರೂ ಸೇರಿ ಆತನನ್ನ ಸ್ಟೇಷನ್ ಕರ್ಕೊಂಡೋಗಿ ಒಂದು FIR ದಾಖಲು ಮಾಡಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಪೊಲೀಸ್ ಅಂದ್ರೆ ಏನು ಒಂಥರ ಅವ್ರಿಗೆ ಒಂದು ಭಯನೇ ಇಲ್ದಿರುವಂತ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪೊಲೀಸ್ ಅವ್ರಿಗೆ ಈಗ ಬೆಲೆನೇ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವರು ತಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ ಪೊಲೀಸ್ ಅವ್ರ ಮೇಲೆ ಈ ರೀತಿ ಹಲ್ಲೆ ನಡೆಸೋದು, ಮತ್ತೆ ಕೊಳ್ಳುಪಟ್ಟಿ ಹಿಡಿದು ಜಗ್ಗಾಡೋದು, ಸಾರ್ವಜನಿಕವಾಗಿ, ಅದು ಅಲ್ಲದೆ ಎಲ್ಲರೂ ಜನಗಳ ಮುಂದೆನೆ ಈ ರೀತಿ ಮಾಡುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಜನರ ಒಂದು ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಆತನ ಮೇಲೆ FIR ದಾಖಲು ಮಾಡಲಾಗಿದೆ. ರೈಟ್ ಬಾಲಕೃಷ್ಣ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.